ಕಳೆದ 3 ದಿನಗಳ ಹಿಂದೆ ಸುವರ್ಣ ಸುದ್ದಿವಾಹಿನಿಯಲ್ಲಿ ನಾನು ಸರ್ಕಾರದ ಮೇಲೆ ಬೇಸರವಾಗಿದ್ದೇನೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು, ಸತ್ಯಕ್ಕೆ ದೂರವಾದ ವಿಚಾರವನ್ನು ಪ್ರಸಾರವಾಗಿತ್ತು. ಇದಕ್ಕೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಸಿದ್ದರಾಮಯ್ಯನವ್ರ ಹತ್ರ ಘರ್ಷಣೆ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನೀನು ಹಾಗೆಲ್ಲ ಕ್ಯಾಬಿನೆಟ್ ಹಾಲಿಗೆ ಬರಬಾರ್ದಪ್ಪ ಅಂತಕ್ಕಂಥ ಬುದ್ಧಿ ಹೇಳಿ ನೀನು ಮಂತ್ರಿ ಆದಾಗ ನಾನೇ ಕೈ ಹಿಡ್ಕೊಂಡು ಕರ್ಕೊಬರ್ತೀನಿ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಅದು ಶುದ್ಧ ಸುಳ್ಳು. ನಾನು ಮಂತ್ರಿ ಮಂಡಲಕ್ಕೆ ಒಳಗಡೆ ಹೋಗಿ ಸಂಪುಟ ಸಭೆ ನಡೆಯುವಾಗ ಘರ್ಷಣೆ ಮಾಡತಕ್ಕಂಥ ಅನಾಗರಿಕನಲ್ಲ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಆ ಕ್ಯಾಬಿನೆಟ್ನಲ್ಲಿ ನನ್ನ ಕ್ಷೇತ್ರದ ವಿಚಾರವಾಗಿ, ಎತ್ತಿನೊಳೆ ವಿಚಾರವಾಗಿ ಸಬ್ಜೆಕ್ಟ್ ಇತ್ತು. ಆ ಸಬ್ಜೆಕ್ಟ್ ಚರ್ಚೆಗೆ ಬಂದಾಗ ಮಂತ್ರಿಮಂಡಲದಲ್ಲಿ ಚರ್ಚೆ ಆಗಿ ಇದಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನ ಅಲ್ಲಿ ಅಧಿಕಾರಿಗಳ ವತಿಯಿಂದ ಮತ್ತು ಜನಪ್ರತಿನಿಧಿಗಳ ವತಿಯಿಂದ ಪೂರ್ವಭಾವಿ ಸಭೆಯನ್ನು ನಾನು ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿ ಅದನ್ನು ಮುಂದಿನ ಇದೇ ತಿಂಗಳು 5ನೇ ತಾರೀಕು 1 ಗಂಟೆಗೆ ನನ್ನನ್ನೂ ಕೂಡ ಸಭೆಗೆ ಆಹ್ವಾನಿಸಿದ್ದಾರೆ. ಅರಸೀಕೆರೆಗೆ ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತಕ್ಕಂಥದ್ದು ಸರ್ಕಾರದ ಘೋಷಣೆ. ಆ ನೀರನ್ನ ತರ್ತಕ್ಕಂಥ ವಿಚಾರದಲ್ಲಿ ನಾನು ಸರ್ಕಾರದ ಗಮನವನ್ನು ಸೆಳೆತೇನೆ ಮತ್ತು ಆ ಚರ್ಚೆಯಲ್ಲಿ ನಾನು ಭಾಗವಹಿಸ್ತೇನೆ. ನಾನು ಯಾವತ್ತೂ ಕೂಡ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಇಳಿದಿಲ್ಲ. ನಾನು ಸರ್ಕಾರದ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ. ಮುಖ್ಯಮಂತ್ರಿಗಳು ಮತ್ತು ಮಂತ್ರಿ ಮಹೋದಯರ ಎಲ್ಲರ ಜೊತೆನಲ್ಲಿ ವಿಶ್ವಾಸವಾಗಿದ್ದೇನೆ. ನನಗೆ ಅಂತ ಯಾವುದೇ ಬೇಸರವಾಗ್ತಕ್ಕಂಥ ಸಂಗತಿ ಇದುವರೆಗೆ ಸರ್ಕಾರದಲ್ಲಿ ನಡೆದಿಲ್ಲ.